ಡಿಕೆ ಸುರೇಶ್ ಅವರನ್ನ ಲೋಕಸಭೆಯಿಂದ ಅಮಾನತು ಮಾಡಲಾಗಿದೆ. ಡಿಕೆ ಸುರೇಶ್ ಸೇರಿ ಮತ್ತೆ ಮೂವರು ಇವತ್ತು ಸಂಸದರು ಅಮಾನತುಗೊಂಡಿದ್ದಾರೆ. ಲೋಕಸಭೆಯಲ್ಲಿ ಯಾರು ಅಲ್ಲಿ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ, ಸದ್ದುಗದ್ದಲ ಮಾಡ್ತಾ ಇದ್ದಾರೆ ಮತ್ತು ಸರಿಯಾದ ರೀತಿಯಲ್ಲಿ ಅಧಿವೇಶನ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಇಂಥವರೆಲ್ಲರನ್ನೂ ಕೂಡ ಅಮಾನತು ಮಾಡುವಂತಹ ಪ್ರಕ್ರಿಯೆ ಮುಂದುವರೆದಿದೆ. ನಿನ್ನೆಗೆ 143 ಸಂಸದರು ಅಮಾನತಾಗಿದ್ರು. ಆ ಪೈಕಿ ಇವತ್ತು ಕೂಡ 3 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಡಿಕೆ ಸುರೇಶ್ ಸೇರಿದಂತೆ ನಕುಲ್ನಾಥ್ ಮತ್ತು ದೀಪಕ್ ಬೈಜ್ ಅವರನ್ನು ಕೂಡ ಅಮಾನತುಗೊಳಿಸಲಾಗಿದೆ. ಈ ಒಂದು ಸಂಸತ್ನ ಅವಧಿ ಮುಗಿಯುವವರೆಗೂ ಕೂಡ ಇವರು ಸಂಸತ್ನ ಯಾವುದೇ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ಆದೇಶ ಏನಿದೆ, ಉಳಿದವರಂತೆ ಇವರಿಗೂ ಕೂಡ ಅದು ಪಾಲನೆ ಆಗತ್ತೆ. ಡಿಕೆ ಸುರೇಶ್ ಅವರು ಇವತ್ತು ಲೋಕಸಭೆಯಿಂದ ಅಮಾನತುಗೊಂಡಿರುವಂತಹ ಸಂಸದರಾಗಿದ್ದಾರೆ. 143ರ ಜೊತೆಗೆ ಇವತ್ತು 3 ಸಂಸದರು ಅಮಾನತುಗೊಂಡಿರೋದ್ರಿಂದಾಗಿ ಒಟ್ಟು 146 ಮಂದಿ ಈಗ ಸಂಸತ್ನಿಂದ ಅಮಾನತುಗೊಂಡಿರುವವರ ಲಿಸ್ಟ್ ದೊಡ್ಡದಾಗ್ತಾ ಇದೆ. ಇನ್ನು ಉಳಿದಂತಹವರು ಒಂದು 30 ಜನ ಇರಬಹುದು ಅಂತ ಕಾಣಿಸುತ್ತೆ. ಅವರ ಒಂದು ವಿಷಯ ಕಂಪ್ಲೀಟ್ ಆಗಿ ಅವರೆಲ್ಲರನ್ನೂ ಕೂಡ ಮಾಡಿಬಿಟ್ರೆ ಒಂಥರ ಆಲ್ ಔಟ್ ಮಾಡ್ದಂಗೆ, ಆಪರೇಷನ್ ಆಲ್ ಔಟ್ ಮಾಡ್ದ ಹಾಗೆ ಅನ್ನುವಂತಹ ಟೀಕೆಗಳು ಇವೆಲ್ಲವೂ ಕೂಡ ವಿಪಕ್ಷಗಳಿಂದ ವ್ಯಕ್ತವಾಗ್ತಾ ಇದೆ. ಸೊ ಆ ಪೈಕಿ ನಾವು ರೂಲ್ಸ್ ಅನ್ನ ಅಷ್ಟೇ ಫಾಲೋ ಮಾಡ್ತಾ ಇದ್ದೀನಿ ಅಂತ ಸ್ಪೀಕರ್ ಹೇಳ್ತಾರೆ. ಅದರಂತೆ ಈಗ 146 ಮಂದಿ ಸಂಸದರು ಅಮಾನತಾದಂತೆ ಆಗಿದೆ. ಲೋಕಸಭೆಯಲ್ಲಿ ಇದು 5ನೇ ಬಾರಿ ಅಂತ ಕಾಣಿಸುತ್ತೆ ಸಂಸತ್ನಲ್ಲಿ ಅಮಾನತುಗೊಳ್ತಾ ಇರುವಂತಹ ಪ್ರಕ್ರಿಯೆ. ಈ ಹಿಂದೆಂದೂ ಕೂಡ ಆಗಿರಲಿಲ್ಲ ಈ ರೀತಿಯಾಗಿ ಸುದೀರ್ಘ ದೊಡ್ಡ ಮಟ್ಟದ ಅಮಾನತು ಪ್ರಕ್ರಿಯೆ. ಅದು ಈ ಬಾರಿ ಆಗಿದೆ. ಕಳೆದ ಇತಿಹಾಸವನ್ನ ಇದು ಮುರಿದು ಹಾಕಿದೆ ಅನ್ನುವಂತಹ ಒಂದು ವಿಚಾರವೂ ಕೂಡ ಹೌದು. ಲೋಕಸಭೆಯಿಂದ ಡಿಕೆ ಸುರೇಶ್ ಅವರು ಇವತ್ತು ಅಮಾನತುಗೊಂಡಿದ್ದಾರೆ. ಇನ್ನೂ ಉಳ್ಕೊಂಡಿರುವಂತಹ ಸಂಸದರೇನಿದ್ದಾರೆ ಅವರು ಏನು ಕ್ವೈಟ್ ಆಗಿ ಏನು ಸಂಸತ್ನಲ್ಲಿ ಭಾಗಿಯಾಗ್ತಾ ಇಲ್ಲ, ಅವರು ಕೂಡ ಗದ್ದಲವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ನಿಯಮಗಳನ್ನ, ಆ ಒಂದು ಸಂಸತ್ ನಿಯಮಗಳೇನಿದೆ ಆ ನಿಯಮಗಳನ್ನ ಯಾರು ವೈಲೇಟ್ ಮಾಡ್ತಾ ಇದ್ದಾರೆ, ಪ್ಲೇ ಕಾರ್ಡ್ಗಳನ್ನ ತೋರಿಸಬಾರ್ದು ಅಂತ ಇದೆ ಮತ್ತು ಅಲ್ಲಿ ಸುಗಮ ಕಲಾಪ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಸಾಗ್ತಾ ಇರಬೇಕಾದ್ರೆ ಹೆಚ್ಚಿನದಾಗಿ ಅಡೆಚಣೆಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನೆಲ್ಲ ಅಮಾನತುಗೊಳಿಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಸಂಸತ್ನಲ್ಲಿ ಅಮಾನತು ಆದವರ ಸಂಖ್ಯೆ ಈಗ ಏರಿಕೆ ಆಗಿದೆ. 146ಕ್ಕೆ ಏರಿಕೆ ಕಂಡಿದೆ. ಸೊ ಈ ಮೂಲಕ ಇವತ್ತು ಯಾವ ರೀತಿಯಾದಂತಹ ಸಂಸತ್ ನಡವಳಿಕೆಗಳಲ್ಲಿ ಲೋಪ ಆಗಿದೆ ಅಂತ ಇವರನ್ನ ಅಮಾನತು ಮಾಡಿದ್ದಾರೆ? ದಿವ್ಯಾ, ನೋಡಿ, ಆರಂಭದಲ್ಲಿ ಪಾರ್ಲಿಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕು. ಸಂಸತ್ನಲ್ಲಿ ಭದ್ರತಾ ನಿಯಮಗಳ ಉಲ್ಲಂಘನೆ ಆಗಿರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಈ ಒಂದು ಪ್ರತಿಭಟನೆ ತಾರಕಕ್ಕೆ ಏರಿದಂತ ಸಂದರ್ಭದಲ್ಲಿ ಪ್ರತಿಭಟನಾ ನಿಯಮಗಳ ಉಲ್ಲಂಘನೆ ಆಗಿರ್ಬೋದು, ಮತ್ತೆ ಕಲಾಪಗಳ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಿದೆ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಸ್ಪೀಕರ್ ಹಂತ ಹಂತವಾಗಿ ವಿರೋಧ ಪಕ್ಷದ ನಾಯಕರನ್ನ ಅಮಾನತು ಮಾಡ್ತಾ ಬಂದಿದ್ರು. ನಿನ್ನೆಯವರೆಗೂ ಕೂಡ 143 ಮಂದಿ ಸಂಸದರು ಅಮಾನತ್ತಾಗಿದ್ರು. ಈಗ ಮುಖ್ಯ ವಿಷಯಕ್ಕಿಂತ ಈಗ ಸಂಸದರನ್ನ ಅಮಾನತು ಮಾಡಿರುವಂತದ್ದೇ ದೊಡ್ಡ ವಿಚಾರವಾಗಿ ಅಥವಾ ರಾಜಕೀಯ ಹೋರಾಟವಾಗಿ ಬದಲಾಗಿರುವಂತದ್ದು. ಅಮಾನತುಗೊಂಡಿರುವ ಸಂಸದರ ಸದಸ್ಯತ್ವನ ಮತ್ತೆ ವಾಪಸ್ಸು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಮತ್ತೆ ಪ್ರತಿಭಟನೆಗಳು ಶುರುವಾಗಿರುವಂತದ್ದು. ಇವತ್ತು ಕೂಡ ಲೋಕಸಭೆ ಮತ್ತೆ ರಾಜ್ಯಸಭೆ ಕಲಾಪಗಳು ನಡೆಯುವಂತ ಸಂದರ್ಭದಲ್ಲಿ ಬಾಕಿ ಉಳಿದಂತ ವಿರೋಧ ಪಕ್ಷಗಳ ನಾಯಕರು ಕೂಡ ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಈ ಪೈಕಿ ಇವತ್ತು 3 ಲೋಕಸಭಾ ಸಂಸದರನ್ನ ಅಮಾನತು ಮಾಡುವಂತ ಕೆಲಸವನ್ನ ಸ್ಪೀಕರ್ ಓಂ ಬಿರ್ಲಾ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಕರ್ನಾಟಕದ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕೂಡ ಈಗ ಅಮಾನತುಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಈವರೆಗೂ ಒಟ್ಟು 146 ಮಂದಿ ಸಂಸದರು ಅಮಾನತುಗೊಂಡಂತಾಗಿದೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಲೋಕಸಭೆಯಿಂದ ಡಿಕೆ ಸುರೇಶ್ ಅವರನ್ನ ಇವತ್ತು ಅಮಾನತು ಮಾಡಿದ್ದಾರೆ. ಡಿಕೆ ಸುರೇಶ್ ಸೇರಿದಂತೆ ಮತ್ತೆ 3 ಸಂಸದರು ಸಂಸತ್ನಿಂದ ಅಮಾನತುಗೊಂಡಿದ್ದಾರೆ. ಡಿಕೆ ಸುರೇಶ್, ನಕುಲ್ನಾಥ್ ಮತ್ತು ದೀಪಕ್ ಬೈಜ್ ಅಮಾನತುಗೊಂಡಿರುವಂತಹ ಸಂಸದರಾಗಿದ್ದಾರೆ. ಈ ಪೈಕಿ 146ಕ್ಕೆ ಏರಿಕೆ ಕಂಡಿದೆ ಸಂಸದರ ಅಮಾನತಿನ ಸಂಖ್ಯೆ. ಸಂಸತ್ ಒಳಗೆ ಗಲಾಟೆಯನ್ನ ನಡೆಸ್ತಾ ಇದ್ರು. ಸಂಸತ್ ಸುಗಮವಾಗಿ ಕಲಾಪ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಿದ್ದೀವಿ ಅಂತ ಸ್ಪೀಕರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಹೊರಗೆ ಸಂಸತ್ನ ಹೊರಭಾಗದಲ್ಲಿ ಈಗ ಪ್ರತಿಭಟನೆಗಳನ್ನ ವಿಪಕ್ಷದವರು ಮಾಡ್ತಾ ಇದ್ದಾರೆ. ಈ ನಡವಳಿಕೆಗಳು ಸರಿಯಲ್ಲ, ನಮಗೆ ಮಾತನಾಡುವ ಹಕ್ಕನ್ನ ಕಸ್ಕೊಳ್ತಾ ಇದ್ದಾರೆ, ಪ್ರಶ್ನೆ ಕೇಳಿದ್ರೆ ಅಂಥವರನ್ನ ಅಮಾನತು ಮಾಡ್ತಾ ಇದ್ದಾರೆ, ಇದು ಸರಿಯಾದಂತಹ ನಿಲುವಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟಿಸ್ತಾ ಇದ್ದಾರೆ.